ಈಗಾಗಲೇ ರಾಜಕೀಯ ನಾಯಕರೆಲ್ಲರೂ ಕೂಡ ಹೋಗಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಒಂದು ಕಡೆ ಅಶೋಕ್ ಅವರನ್ನ ನೋಡಿದ್ವಿ, ಗೋಪಾಲಯ್ಯ ಅವರನ್ನ ನೋಡಿದ್ವಿ, ಮತ್ತೊಂದು ಕಡೆ ಸುಧಾಕರ್ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ಅಶ್ವಥ್ ನಾರಾಯಣ ಅವರು ಕೂಡ ಮತದಾನವನ್ನ ಮಾಡಿದ್ದಾರೆ. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಮತದಾನವನ್ನ ಮಾಡಿರುವಂತದ್ದು. ಈಗಾಗಲೇ ಎಲ್ಲ ರಾಜಕೀಯ ನಾಯಕರು ಕೂಡ ತೆರಳಿ ಮತದಾನವನ್ನ ನಡೆಸಿದ್ದಾರೆ. नहीं है देखो ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಿರುವಂಥದ್ದು ಎರಡನೇ ಹಂತದ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 14 ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಾನು ಸಹ ಬಂದು ಮತದಾನವನ್ನು ಮಾಡಿದ್ದೀನಿ. ಕುಟುಂಬ ಸಹಿತವಾಗಿ ಒಂದು ಮತದಾನವನ್ನು ಮಾಡೋ ಮೂಲಕ ಮೊದಲನೇದಾಗಿ ನಮ್ಮ ಕರ್ತವ್ಯ ನಿರ್ವಹಣೆ ಮತದಾನ ಮಾಡೋಂಥದ್ದು ಪ್ರತಿಯೊಬ್ಬ ಮತದಾರನ ಹಕ್ಕು. ಇದನ್ನು ಪ್ರತಿಯೊಬ್ಬರು ನಿರ್ವಹಣೆ ಮಾಡಬೇಕು. ನಾನು ಸಹ ಮಾಡಿ ಎಲ್ಲರೂ ಎಲ್ಲಿ ಬಂದು ಮತದಾನವನ್ನು ಮಾಡಿ ಅತಿ ಹೆಚ್ಚಿನ ಸಂಖ್ಯೆ ಪ್ರತಿಯೊಬ್ಬನೂ ಮತದಾನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಈಗಾಗಲೇ ಅಶ್ವಥ್ ನಾರಾಯಣ ಕೂಡ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಅದರ ಜೊತೆಗೆ ಸರತಿ ಸಾಲಿನಲ್ಲಿ ನಿಂತು ಕೆಲವೊಂದಿಷ್ಟು ನಾಯಕರುಗಳು ಮತವನ್ನ ಚಲಾಯಿಸಿರುವಂತದ್ದು. ಇನ್ನೊಂದೇನಪ್ಪಾ ಅಂತಂದ್ರೆ ಸಾಕಷ್ಟು ಜನ ಮತವನ್ನ ಹಾಕೋದಕ್ಕೆ ಮತಗಟ್ಟೆ ಹತ್ರ ಬರ್ತಾ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬರ್ಲಿ ಅಂತ ತಮ್ಮ ಪತ್ನಿಯ ಜೊತೆ ತೆರಳಿ ಮತವನ್ನ ಚಲಾಯಿಸಿದ್ದಾರೆ ಅಶ್ವಥ್ ನಾರಾಯಣ ಅವರು. ಮಾಜಿ ಡಿಸಿಎಂ ಯಾರು ಕೂಡ ಮತದಾನವನ್ನ ಮಾಡದೇ ಇರಬೇಡಿ, ತಪ್ಪದೆ ತಮ್ಮ ಹಕ್ಕನ್ನ ಚಲಾಯಿಸಿ ಎನ್ನುವ ಮುಖಾಂತರವಾಗಿ ಅಶ್ವಥ್ ನಾರಾಯಣ ಅವರು ಕೂಡ ಹೇಳಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಬಿರುಸಿನ ಮತದಾನ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗಿರುವಂಥದ್ದು. ಸಂಜೆ 6 ಗಂಟೆಗೆ ಮತದಾನ ಪ್ರಕ್ರಿಯೆ ಮುಗಿಯುತ್ತೆ. 14 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇರುವಂಥದ್ದು. ಕೆಲವೊಂದಿಷ್ಟು ಪ್ರದೇಶದಲ್ಲಿ ಸೂಕ್ಷ್ಮ ಮತಗಟ್ಟೆ, ಹಾಗೆ ಕೆಲವೊಂದಿಷ್ಟು ನಕ್ಸಲ್ ಪೀಡಿತ ಮತಗಟ್ಟೆಗಳಲ್ಲಿ ಈಗ ಮತದಾನ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಅಶಾಂತಿ ಉಂಟಾಗಬಾರದು ಅಂತ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನ ಹಿರಿಯ ನಾಗರಿಕರಿಗೆ ಬೇರೆಯದೇ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೊದಲು ಮತದಾನ ಮಾಡುವಂತವರಿಗೆ ಮತದಾನದ ಪ್ರಕ್ರಿಯೆ ತಿಳಿದಿರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಮತದಾನವನ್ನ ಮಾಡೋದಕ್ಕೀಗ ನಟಿ ಅಮೂಲ್ಯ ಹಾಗೆ ಅವರ ಪತಿ ಜಗದೀಶ್ ಕೂಡ ಆಗಮಿಸ್ತಾ ಇರುವಂತದ್ದು ಮತವನ್ನ ಚಲಾಯಿಸೋದಕ್ಕೆ.